ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ 100 ವರ್ಷಗಳ ಇತಿಹಾಸ ಮತ್ತು ಸೇವೆಯಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸುಮಾರು 50,000ಕ್ಕಿಂತ ಹೆಚ್ಚು ಶಾಖೆಗಳನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ. ಸ್ವಯಂ ಸೇವಕರು ಯಾವುದಾದ್ರೂ ಅನಾಹುತ ಆದಾಗ ಅಥವಾ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲಿ ಜನರ ಸೇವೆಗೆ ಧಾವಿಸುವಂಥದ್ದು ಜಗತ್ತೇ ಕಂಡಿರ್ತಕ್ಕಂಥ ಒಂದು ಸತ್ಯ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಸುಮಾರು 40ಕ್ಕಿಂತ ಹೆಚ್ಚು ವಿಭಾಗಗಳ ಮೂಲಕ ಸರ್ವಧರ್ಮದ ಸೇವೆ ಮತ್ತು ವಿಶೇಷವಾಗಿ ಹಿಂದೂ ಧರ್ಮದ ಸೇವೆಯನ್ನು ಮಾಡಿಕೊಂಡು ಶಿಕ್ಷಣ ಸಂಸ್ಥೆಗಳನ್ನು, ಅದರಲ್ಲೂ ಬೇಕಾದಷ್ಟು ಉಚಿತ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂಥ, ಸಾವಿರಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂಥ, ಅದರ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ನಾನು ಭೇಟಿ ಕೊಟ್ಟು ಅಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ ಮತ್ತು ಮಕ್ಕಳಿಗೆ ಕೊಡುವಂಥ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ನಾನೇ ಸ್ವತಃ ಗಮನಿಸಿದ್ದೇನೆ. ಅನಾಥಾಶ್ರಮಗಳನ್ನು ನಡೆಸ್ತಾ ಇದ್ದಾರೆ, RSS ಆಸ್ಪತ್ರೆಗಳನ್ನು ನಡೆಸ್ತಿದ್ದಾರೆ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ದೇಶದಲ್ಲಿ ನಡೆಸ್ತಕ್ಕಂಥ ಒಂದು RSS ಏನಿದೆ ಇವತ್ತು ಪ್ರಪಂಚದಲ್ಲೇ ಅತಿ ದೊಡ್ಡ ಒಂದು ಸಾರ್ವಜನಿಕ ಸೇವೆಯ ಒಂದು ಸಂಘ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಇವತ್ತು 2 ಘಟನೆಗಳು ನಡೆದಿದೆ. ಒಂದು, ಮುನಿರತ್ನ ಅವರನ್ನು ಕಪ್ಪು ಟೋಪಿ ಅಂತ ಹೇಳುವ ಮೂಲಕ RSS ಗಣವೇಶವನ್ನು ಮತ್ತೊಬ್ಬ ಶಾಸಕನನ್ನು ಅವಮಾನ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಮಾಡಿದ್ದಾರೆ. ಒಂದು ಕಡೆಯಲ್ಲಿ RSSನ ಗೀತೆಯನ್ನು ವಿಧಾನಸಭೆಯಲ್ಲಿ ಆಡಿ ತಾನು RSS ಪರವಾಗಿದ್ದೇನೆ ಎಂಬುದನ್ನು ತೋರಿಸುವಂಥದ್ದು, ಇನ್ನೊಂದು ಕಡೆ ಶಾಸಕರಿಗೆ ಮತ್ತು ಆ ಒಂದು ಗಣವೇಶಕ್ಕೆ ವಿಶೇಷವಾಗಿ ಅವಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೆದಿರತಕ್ಕಂಥದ್ದು ಖಂಡನೀಯ. ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಅವರ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ RSS ಅನ್ನು ಕಂಡ್ರೆ ಅಲರ್ಜಿ. ಇವತ್ತು ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣವಾಗುವಂಥ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮೂಲೋಚ್ಚಾಟನೆ ಆಗುವಂಥ ಒಂದು ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು RSS ಅನ್ನು ಯಾವುದೇ ಸರ್ಕಾರಿ ಜಾಗದಲ್ಲಿ ಅಥವಾ ಶಾಲೆಗಳಲ್ಲಿ ಅಥವಾ ಮೈದಾನದಲ್ಲಿ ಅವರ ಏನು ದಿನಂಪ್ರತಿ ನಡೆಸುವಂಥ RSS ಶಾಖೆಗಳಿದೆ ಅಥವಾ ವಿಶೇಷ ಸಂದರ್ಭದಲ್ಲಿ ನಡೆಸುವಂಥ ಗಣವೇಶ ಏನು ಮೆರವಣಿಗೆ ಇದೆ ಅದನ್ನು ನಿಷೇಧಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಇನ್ನೂ ಕಿರಿಯರಿದ್ದೀರಿ, ನೀವು RSSನ ಇತಿಹಾಸವನ್ನು ಮತ್ತು ಅವರ ಸೇವೆಯನ್ನು ತಿಳಿಯದೆ ನೀವು ಅಜ್ಞಾನದಿಂದ ಮಾಡಿರ್ತಕ್ಕಂಥ ಈ ಒಂದು ಏನು ನಿಮ್ಮ ತಪ್ಪು ಕ್ರಮ ಇದೆ, ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒತ್ತು ಹಾಕಬಾರ್ದು. ಚೈನಾ ಯುದ್ಧದ ನಂತರ RSS ಅನ್ನು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಗೆ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರೇ ಆ ರಿಪಬ್ಲಿಕ್ ಡೇ ಪ್ಯಾರೇಡ್ನಲ್ಲಿ RSS ಅನ್ನು ಕರೆಸಿದ್ದು ಕೂಡ ನೀವು ನೆನಪಿಸಿಕೊಳ್ಬೇಕು. ಯಾವಾಗ ನೀವು RSSನ ಸುದ್ದಿಗೆ ಬರ್ತೀರಿ, ಇದು ಕಾಂಗ್ರೆಸ್ಸಿನ ಅವನತಿಯ ಒಂದು ಲಕ್ಷಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. RSSನ ಕಾರ್ಯಕರ್ತರು ಸೇವಾ ಕಾರ್ಯಕರ್ತರು, ಜನರ ಜೊತೆಗೆ ಸಂಪರ್ಕ ಇರುವವರು, ನಿಮ್ಮ ಈ ಒಂದು ಏನು ಒಂದು ರೀತಿಯಲ್ಲಿ RSS ಅನ್ನ ಬಗ್ಗುಬಡಿಸುವಂತ ಏನು ನಿಮ್ಮ ಕೃತ್ಯ ಇದೆ, ಇದು ನಿಮ್ಮಿಂದಲೂ ಸಾಧ್ಯ ಇಲ್ಲ, ಕಾಂಗ್ರೆಸ್ ಪಕ್ಷದಿಂದಲೂ ಸಾಧ್ಯ ಇಲ್ಲ, ಮುಖ್ಯಮಂತ್ರಿಯಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ 100 ವರ್ಷ ತುಂಬಿದಂಥ RSSಗೆ ಅದರದ್ದೇ ಆದ ಶಕ್ತಿ ಇದೆ. ಇದನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಕೂಡ RSS ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು, ನಿಮ್ಮ ಸುತ್ತಮುತ್ತ ಓಡಾಡುವಂತಹ ಟೋಪಿಯವರನ್ನ ನೀವು ಬಣ್ಣದಲ್ಲಿ ಟೋಪಿಯನ್ನ ಕರಿತೀರಾ ಅಂತೇಳಿ, ಆ ತಾಕತ್ತು ದಮ್ಮ. ಈಗ ಸಿದ್ದರಾಮಯ್ಯನವರು ಅಥವಾ DK ಶಿವಕುಮಾರ್ ಅವರು ಕಪ್ಪು ಟೋಪಿಯ ಬಗ್ಗೆ ಹೇಳ್ತಾರೆ, ಆದರೆ ಕೆಲವು ಬಿಳಿ ಟೋಪಿಗಳನ್ನು ಹಾಕಲಿಕ್ಕೆ ಹಿಂದೆ ಮುಂದೆ ನೋಡದೆ ಬಹಳ ಸಂತೋಷದಿಂದ ಹಾಕ್ತಾರೆ, ಕೇಸರಿ ಟೋಪಿಯನ್ನು ಹಾಕೋದಿಲ್ಲ. ಇದು ಸಿದ್ದರಾಮಯ್ಯನವರು ಅವರ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ವಿಷಬೀಜವನ್ನು ಸಮಾಜದಲ್ಲಿ ಬಿತ್ತಿದ್ದಾರೆ ಎಂಬತಕ್ಕಂಥದ್ದಕ್ಕೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತಾರೆ.